1995ರ IAS ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು. ಫಸ್ಟ್, ಬುಡಕಟ್ಟಿನ ಜನರಿಗೆ ಸಂಬಂಧಿಸಿದಂತೆ ಆದಿವಾಸಿ ಎಂಬ ಪದ ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಯಾರು? ಆದಿವಾಸಿ ಎಂಬ ಪದ ಫಸ್ಟ್ ಈ ಟ್ರೈಬಲ್ ಪೀಪಲ್ಸ್ಗೆ ಬಳಕೆ ಮಾಡಿದವರು ಯಾರು ಅಂತ ಕೇಳ್ಯಾರ. ಗಾಂಧೀಜಿಯವರು ಯೂಸ್ ಮಾಡಿರುವ ಪದ ಯಾವುದು ಅಂದರೆ ಹರಿಜನ. ಹಾಗಾದರೆ ಇವರಂತರೂ ಉತ್ತರದಾಗ ಬರಲ್ಲ. ದೇವರ ಮಕ್ಕಳು ಅಥವಾ ಹರಿಜನ ಎಂಬ ವರ್ಡ್ ಯೂಸ್ ಮಾಡ್ಯಾರ. ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡ್ಯಾರ. ಸತ್ಯಶೋಧಕ ಸಮಾಜ ಸ್ಥಾಪನೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ 1873ರಲ್ಲಿ ಪೂನಾದೊಳಗೆ ಸ್ಥಾಪನೆ ಮಾಡೋದು. ಇವರಿಗೆ ಒಂದು ಬಿರುದು ಏನಿತ್ತು ಅಂದ್ರೆ ಮಹಾತ್ಮ ಎನ್ನುವ ಬಿರುದು ಇವರಿಗೂ ಇತ್ತು. ಮಹಾತ್ಮ ಜ್ಯೋತಿಬಾ ಫುಲೆ, ಮಹಾತ್ಮ ಗಾಂಧೀಜಿ, ಮಹಾತ್ಮ ಹಂಸರಾಜ್ ಅಂತೇಳಿ ಒಬ್ಬರು ಬರ್ತಾರಲ್ಲಿ. 3 ಮಂದಿಗೆ ಮಹಾತ್ಮ. ಇವರು ಒಂದು ಪುಸ್ತಕನೂ ಬರೆದಾರ. ಯಾವುದು ಅಂದ್ರೆ ಗುಲಾಮಗಿರಿ ಎನ್ನುವ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ರು ಅಂದ್ರೆ ಜ್ಯೋತಿಬಾ ಫುಲೆ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಅಂತೇಳಿ ಕರಿತೀವಿ. ಹಾಗಾದರೆ ಇವರಿಗೆ ಆಧುನಿಕ ಭಾರತದ ಮನುನು ಅಂತಾರ. ಮೂಕನಾಯಕ ಈ ಪತ್ರಿಕೆಯ ಸಂಪಾದಕರು ಯಾರು ಅಂತ ಕೇಳಿದ್ರೆ ಇವ್ರ ಹೆಸರು ಹೇಳ್ಬೇಕು. ಮೂಕನಾಯಕ. ಒಂದು ಬಹಿಷ್ಕೃತ ಭಾರತ. ಬಹಿಷ್ಕೃತ ಭಾರತ ಇವು ಎಲ್ಲ ಏನಂದ್ರೆ ಇವ್ರದ್ದು ಒಂದು ಕೊಟೇಶನ್ ಕೇಳಿದ್ದ. ಪತ್ರಿಕೆಗಳು ಇಲ್ಲದ ಒಬ್ಬ ನಾಯಕನು ರೆಕ್ಕೆಗಳು ಇಲ್ಲದ ಪಕ್ಷಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಪತ್ರಿಕೆಗಳು ಇಲ್ಲದ ಒಬ್ಬ ನಾಯಕನು ರೆಕ್ಕೆಗಳು ಇಲ್ಲದ ಪಕ್ಷಿ ಇದ್ದ ಹಾಗೆ ಅಂತೇಳಿ ಕ್ವಶನ್ ಕೇಳಿದ್ರು GPSTRದಾಗ. ಹಾಗಾಗಿ ಆ ಕೊಟೇಶನಿಗೆ ಹೇಳಿದವರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮೊಟ್ಟ ಮೊದಲಿಗೆ ಆದಿವಾಸಿ ಎಂಬ ಪದ ಬಳಕೆ ಮಾಡಿದ್ದೆ ಯಾರು ಅಂದ್ರೆ ಥಕ್ಕರ್ ಬಪ್ಪ. ಥಕ್ಕರ್ ಬಪ್ಪ ಅಂತೇಳಿ ಇವರು ಒರಿಜಿನಲ್ ಗುಜರಾತಿನ ಜಾಮ್ನಗರದವರು. ಗುಜರಾತಿನ ಜಾಮ್ನಗರ. ಗಾಂಧೀಜಿಯವರ ಸಮಕಾಲೀನವರಲ್ಲಿನೇ ಬರ್ತಾರೆ ಇವರು ಒಬ್ಬರು. ಈ ಥಕ್ಕರ್ ಬಪ್ಪ ಎನ್ನುವವರ ಒರಿಜಿನಲ್ ಹೆಸರು ಏನಿತ್ತು ಅಂದ್ರೆ ಇದು ಇಲ್ಲೇ ಇಲ್ಲ ರೀ ಅವರಿಗೆ. ಅಮಿತ್ಲಾಲ್ ಥಕ್ಕರ್. ಅಮಿತ್ಲಾಲ್ ಥಕ್ಕರ್ ಅಂಥೇಳಿ ಬರ್ತದೆ. ಒಂದು. ಎರಡನೆಯದ್ದು ಏನದಂದ್ರೆ ಇವರು ಗಾಂಧೀಜಿಯವರ ಹಾಗೆ ಸಮಾಜ ಸುಧಾರಕರಲ್ಲಿ ಒಬ್ಬರಾಗಿದ್ದರು. ಇವರು ಗುಜರಾತಿನ ಎಲ್ಲಿನಿಂದ ಅಂದರೆ ಜಾಮ್ನಗರ್. ಇದು ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು. ಇಷ್ಟು ಎಲ್ಲ. ಜಾಮ್ನಗರ ಎದಕ್ಕೆ ಫೇಮಸ್ ಅದ ಈಗ ಪ್ರೆಸೆಂಟ್ ಅಂದ್ರೆ ಆಯಿಲ್ ರಿಫೈನಲ್ಲಿ ಕಚ್ಚಾ ತೈಲ ಶುದ್ಧೀಕರಣಕ್ಕೆ ಭಾಳ ಫೇಮಸ್ ಅದ ರೀ. ಇಷ್ಟು ಇವ್ರ ಬಗ್ಗೆ ನಮಗೆ ಏನಂದ್ರೆ ಗೊತ್ತಿರಬೇಕು. ಅಂದ್ರೆ ಆದಿವಾಸಿ ಎನ್ನುವ ಪದ ಫಸ್ಟ್ ಯೂಸ್ ಮಾಡಿದ್ದೆ ಯಾರು ಅಂದಂಗಾಯ್ತು ಥಕ್ಕರ್ ಬಪ್ಪ. ಒರಿಜಿನಲ್ ಹೆಸರು ಅಮಿತ್ಲಾಲ್ ಥಕ್ಕರ್. ಎಲ್ಲಿಯವರಂದ್ರೆ ಗುಜರಾತಿನ ಜಾಮ್ನಗರ್. ಇನ್ನು ಇದಕ್ಕೆ ಕೋರಿಲೇಟೆಡ್ ಒಂದು 2 ವಿಚಾರ ಏನು ಅಂದ್ರೆ ಭಾರತದ ಸಂಸತ್ತಿನಲ್ಲಿ ಒಟ್ಟು ಸ್ಥಾನಗಳಲ್ಲಿ SC ಮತ್ತು ST ಮೀಸಲುಗಳ ಸಂಖ್ಯೆ ಗೊತ್ತಿರಬೇಕು ನಮಗೆ. SC ಮೀಸಲುಗಳ ಸಂಖ್ಯೆ ಎಷ್ಟದ, ST ಮೀಸಲುಗಳ ಸಂಖ್ಯೆ ಎಷ್ಟದ ಅಂತ ಕೇಳ್ತಾರೆ. ಸಂಸತ್ತಿನಲ್ಲಿ ಏನದಂದ್ರೆ ಈ ಪಾರ್ಲಿಮೆಂಟದೊಳಗೆ ಲೋಕಸಭಾ ಅಂತ ಹೇಳಿ ಬರ್ತಲ್ಲ, ಅಲ್ಲಿ ಏನದಂದ್ರೆ ಏನಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ ಇವರು ಇಬ್ಬರದು ಮೀಸಲಾತಿಯ ಪ್ರಮಾಣ ಎಷ್ಟೆಷ್ಟು ಅದಾವ ಅಂತೇಳಿ ಸಂಖ್ಯೆ ಕೇಳಿದ್ರಂದ್ರೆ 79 ಪರಿಶಿಷ್ಟ ಜಾತಿಗಳಿಗೆ ಮೀಸಲು ಇದೆ, 41 ಪರಿಶಿಷ್ಟ ಪಂಗಡದವರಿಗೆ ಇದೆ. ಅತಿ ಹೆಚ್ಚು SC ಸಮುದಾಯದ ಮೀಸಲು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಅತಿ ಹೆಚ್ಚು ST ಮೀಸಲು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಯಾವ ರಾಜ್ಯ ಅತಿ ಹೆಚ್ಚು ST ಲೋಕಸಭಾ ಮೀಸಲು ಕ್ಷೇತ್ರಗಳನ್ನು ಹೊಂದಿದೆ? ಮಧ್ಯಪ್ರದೇಶ. ಎಷ್ಟು ಮೀಸಲು ಕ್ಷೇತ್ರಗಳನ್ನು ಹೊಂದಿದೆ ಅಂದರೆ 6. ಹಾಗಾದರೆ ಕರ್ನಾಟಕದೊಳಗೆ ST ಮೀಸಲು ಕ್ಷೇತ್ರಗಳು ಎಷ್ಟದವ? 2. ಇದು ಕರೆಕ್ಟ್ ಗೊತ್ತಿರಬೇಕು. ಕರ್ನಾಟಕದಲ್ಲಿ 2 ST ಮೀಸಲು, ಒಂದು ರಾಯಚೂರು ಮತ್ತೊಂದು ಬಳ್ಳಾರಿ. ಇವೆರಡು ಅಂದರೆ ST ಮೀಸಲು ಕ್ಷೇತ್ರಗಳದಾವ. ಭಾರತದಲ್ಲಿ ಅತಿ ಹೆಚ್ಚಿಗೆ ಇರುವ ಟ್ರೈಬಲ್ ಪೀಪಲ್ಸ್ ಯಾರು ಅಂತ ಕೇಳ್ತಾರೆ? ಫಸ್ಟ್ ಸಂತಾಲರು ಅಂತ ಹೇಳ್ಬೇಕು.
ಈ ಸದ್ದ ಹೈಯೆಸ್ಟ್ ಅವರೇ ಅದಾರ ಅಕಾರ್ಡಿಂಗ್ ಟು 2023. ಸೆಕೆಂಡ್ ಮಧ್ಯಪ್ರದೇಶದಲ್ಲಿರುವ ಗೊಂಡ ಜನಾಂಗ, ಗೊಂಡರು ಸೆಕೆಂಡ್ ಪ್ಲೇಸ್ ಮಧ್ಯಪ್ರದೇಶದಾಗ ಅದಾರ. ಇಷ್ಟು ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್, ಎನ್ ರಾಯ್ ರಾಜಕೀಯ ವಲಸಿಗನಾಗಿದ್ದಾಗ ಹೊರತರುತ್ತಿರುವ ಸಮತಾವಾದಿ ಪತ್ರಿಕೆಗಳಲ್ಲಿ ಯಾವುದು ಅಂತ ಕೇಳಾರ. ಕಿಸಾನ್ ಸಭಾ ಇದು ಒಂದು ಪತ್ರಿಕೆ ಅಲ್ಲ, ಇದು ಒಂದು ಸಂಘಟನೆಯಾಗಿತ್ತು. 1936ರಲ್ಲಿ ಲಕ್ನೋದೊಳಗೆ ಸ್ಥಾಪನೆಯಾಯಿತು. ಲಕ್ನೋದೊಳಗೆ ಇದು ಫಸ್ಟ್ ಕಿಸಾನ್ ಸಭಾ ಅಂತೇಳಿ. ನಾವು ಕಿಸಾನ್ ಅಂದ್ರೆ ಕೃಷಿ ಅಂತೀವಿ. ರಾಷ್ಟ್ರೀಯ ಕಿಸಾನ್ ದಿನ ಎಂದು ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ 23. ಯಾರ ಜನ್ಮದಿನದ ನೆನಪಿಗಾಗಿ ಅಂತ ಕೇಳ್ತಾರೆ. ಮೊಟ್ಟ ಮೊದಲಿಗೆ ಭಾರತದಲ್ಲಿ ರೈತಾಪಿ ಕುಟುಂಬದಿಂದ ಬಂದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಹಾಗಾದರೆ ಆ ವ್ಯಕ್ತಿಯ ಜನ್ಮದಿನವನ್ನೇ ನಾವು ರಾಷ್ಟ್ರೀಯ ಕಿಸಾನ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಒಂದು. ಎರಡನೆಯದು, ಕಿಸಾನ್ ಸಭಾ ಎಲ್ಲಿ ಸ್ಥಾಪನೆಯಾಯಿತು? ಲಕ್ನೋ. ಏನ್ರಿ ಕಿಸಾನ್ ಡೇ ಆಚರಣೆ ಮಾಡುವುದು ಚೌಧರಿ ಚರಣ್ ಸಿಂಗ್. ಇದು ಕರೆಕ್ಟಾಗಿ ನೆನಪಿರಬೇಕು. ಏನು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕಿಸಾನ್ ಸಭಾ ಎನ್ನುವುದು ಮೊಟ್ಟ ಮೊದಲಿಗೆ ಏನದ ಲಕ್ನೋದಲ್ಲಿ ನಡೀತಲ್ಲ, ಇದಕ್ಕೆ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಕೇಳ್ತಾರೆ. ರಾಷ್ಟ್ರೀಯ ಕಿಸಾನ್ ಸಭೆಯ ಅಧ್ಯಕ್ಷತೆ ಶಹಜಾನಂದ ಸರಸ್ವತಿ ಅಂತ ಹೇಳಿ ಬರ್ತದೆ. ಶಹಜಾನಂದ ಸರಸ್ವತಿ. ಈ ಶಹಜಾನಂದ ಸರಸ್ವತಿ ಬಿಹಾರ್ ಕಿಸಾನ್ ಸಭಾದ್ರೂ ಅದಾರ. ಶಹಜಾನಂದ ಸರಸ್ವತಿಯವರು ಮೊಟ್ಟ ಮೊದಲ ಕಿಸಾನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡರು. ಇಷ್ಟು ಇವ್ರ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕು ನಮಗೆ. ವರ್ಕರ್ ಅಂದರೆ ಏನು? ಕಾರ್ಮಿಕ. ಇದರ ಬಗ್ಗೆ ಏನೂ ಇಲ್ಲ. ಇದರ ಬಗ್ಗೆ ಆದರೂ ಒಂದು ವರ್ಡ್ ಹೇಳ್ತೀನಿ. ವಿ ವಿ ಗಿರಿ ಲೇಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ವಿ ವಿ ಗಿರಿ ಕಾರ್ಮಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ಯಾರ ಎಕ್ಸಾಮ್ದಾಗ. ಸಿವಿಲ್ PSI ವಿ ವಿ ಗಿರಿ ಕಾರ್ಮಿಕ ಸಂಶೋಧನಾ ಸಂಸ್ಥೆ ಲೇಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅದ. ಎಲ್ಲದ ಅಂದ್ರೆ ಉತ್ತರ ಪ್ರದೇಶದ ನೋಯ್ಡಾ ಅದ. ಕಾರ್ಮಿಕ ಸಂಶೋಧನಾ ಸಂಸ್ಥೆ ಲೇಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ರೀ? ನೋಯ್ಡಾ. ಹಾಗಾದರೆ ನೋಯ್ಡಾ ಎಲ್ಲದ? ಉತ್ತರ ಪ್ರದೇಶ. ಇದಕ್ಕೊಂದು ಕಾನ್ಸೆಪ್ಟ್ ತಮ್ಮಗ, ಇದು ಹೋಮ್ವರ್ಕ. NOIDA ನೋಯ್ಡಾ. ಇದರ ವಿಸ್ತೃತ ರೂಪ ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕ್ರಿ. ನೋಯ್ಡಾ ಇದರ ವಿಸ್ತೃತ ರೂಪ ಏನು ಅನ್ನೋದು. ಅದು ಒಂದು ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೆಗಳದ ಒಂದು ಮೇನ್ ಹಬ್ ಅದ ರೀ ಅದು. ಅದರ ವಿಸ್ತೃತ ರೂಪ ಕೇಳಿರ್ತಾನೆ. ಎನ್ ರಾಯ್ ಅವರು ಹೊರತರುತ್ತಿರುವಂಥ ಪತ್ರಿಕೆಯ ಹೆಸರು ವ್ಯಾನ್ಗಾರ್ಡ್ ಪತ್ರಿಕೆಯಾಗಿತ್ತು. ಎನ್ ರಾಯ್ ಅವರು 1934ರಲ್ಲಿ ಭಾರತಕ್ಕೆ ಒಂದು ಏನದಂದ್ರೆ ಸಂವಿಧಾನ ರಚನಾ ಸಭೆ ಅವಶ್ಯಕತೆ ಅಂತೇಳಿ ಹೇಳಿರ್ತಾರೆ. ಅವ್ರಿಗಿಂತ ಮೊದಲು ಹೇಳಿದ್ದು 1928 ನೆಹರು ಆಯೋಗದೊಳಗೆ. ಬಟ್ ಪ್ರಶ್ನೆ ಏನದಂದ್ರೆ, ವ್ಯಾನ್ಗಾರ್ಡ್ ಪತ್ರಿಕೆಯ ಸಂಪಾದಕರು ಎನ್ ರಾಯ್ 1934ರಲ್ಲಿ ಸಂವಿಧಾನ ರಚನಾ ಸಭೆ ಇರಬೇಕು ಅಂತೇಳಿ ಹೇಳ್ಯಾರ. ಇದು UPSC ಪ್ರಿಲಿಮ್ಸಕ್ಕೆ. ಇದು ಭಾಳ ಇಂಪಾರ್ಟೆಂಟ್. ಅನುಶೀಲನ ಸಮಿತಿ ಅಂತೇಳಿ ಈ ಬ್ರಿಟಿಷರ ವಿರುದ್ಧ ಭಾರತೀಯ ಯುವಕರಿಗೆ ವಿಶೇಷವಾದ ಲಾಠಿ ತರಬೇತಿ ಮತ್ತು ಖಡ್ಗದ ತರಬೇತಿಗಳನ್ನು ಕೊಟ್ಟು ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಏನದಂದ್ರೆ ಒಂದು ಕ್ರಾಂತಿಕಾರಿ ಸಂಘಟನೆಯಾಗಿತ್ತು. ಅನುಶೀಲನ ಸಮಿತಿ ಪ್ರಮುಖವಾಗಿ ಬಂಗಾಳ ಪ್ರದೇಶದಲ್ಲಿ ನೆಲೆಗೊಂಡಿತ್ತು. ಅನುಶೀಲನ ಸಮಿತಿ ಎಂತಂದ್ರೆ ಕ್ರಾಂತಿಕಾರಿ ಸಂಘಟನೆಯಾಗಿದೆ. ಇದು ಒಂದು ಕ್ರಾಂತಿಕಾರಿ ಸಂಘಟನೆ. ಇದು ಕರೆಕ್ಟಾಗಿ ಗೊತ್ತಿಲ್ಲ ಫಸ್ಟ್. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ? ಸತೀಶ್ ಚಂದ್ರ ಬಸು. ಸತೀಶ ಚಂದ್ರ ಬಸು ಎಲ್ಲಿ ಅಂತ ಕೇಳಿದ್ರೆ 1902 ಬಂಗಾಳ ಪ್ರಾಂತ್ಯದಲ್ಲಿ ಸ್ಥಾಪನೆ ಆಯಿತು. ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ಇದಕ್ಕಿನ್ನ ಒಂದು ಹೆಸರು ಏನಂತಂದ್ರೆ ಫಿಟ್ನೆಸ್ ಕ್ಲಬ್ನು ಅಂತಾರೆ. ಏನಿಲ್ಲ ರೀ, ಭಾರತೀಯ ಯುವಕರಿಗೆ ಲಾಠಿ ತರಬೇತಿ ಕೊಟ್ಟು ಬ್ರಿಟಿಷರ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು ಅನ್ನೋದು ಇದು ಏನಾದರೂ ಒಂದು ಕ್ರಾಂತಿಕಾರಿ ಸಂಘಟನೆಯಾಗಿತ್ತು. ಇದನ್ನು ಢಾಕಾದೊಳಗೆ ಸ್ಥಾಪಿಸಲಾಗಿದೆ. ಎಷ್ಟರದಾಗ? 1902. ಸತೀಶ್ ಚಂದ್ರ ಬಸು ಅಂತೇಳಿ ಬರ್ತವೆ. ಅಂದ್ರೆ ವ್ಯಾನ್ಗಾರ್ಡ್ ಪತ್ರಿಕೆ ಸಂಪಾದಕರು ಯಾರು ಅಂತ ಕೇಳಿದ್ರೆ ಎನ್ ರಾಯ್.
ಗಡಿಗಳಲ್ಲಿ ಕಳ್ಳ ಸಾಗಾಣಿಕೆ ಮಾಡುವ ವಸ್ತುವಾದ ಹಳದಿ ಕೇಕಕ್ಕೆ ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳ್ಯಾರ ನೋಡಿ. 95ನೇ ಇಸ್ವಿದ್ರೆ ಇವು ಹೊಸ ಕ್ವಶನ್ನ. ಯುರೇನಿಯಂ ಆಕ್ಸೈಡ್ ಇದು ಹೇಳಬೇಕು. ಹಾಗಾದರೆ ಯುರೇನಿಯಮದ ಸಮಸ್ಥಾನಿಗಳು ಎಷ್ಟದವ ಅಂತ ಕೇಳ್ತಾರೆ. ಅಲಾಟ್ರಾಪ್ಸ್ ಅಂದ್ರೆ ಐಸೋಟೋಪ್ಸ್. ಐಸೋ ಅಂದ್ರೆ ಸಮ, ಐಸೋಟೋಪ್ಸ್ ಅಂತ ಕೇಳ್ತಾರೆ. ಇದಕ್ಕೆ ಕನ್ನಡದಾಗ ಸಮಸ್ಥಾನಿ ಅಂತೇಳಿ ಕರೀನು. ಯುರೇನಿಯಮ್ಮ 2 ಪ್ರಕಾರದ ಸಮಸ್ಥಾನಿಗಳನ್ನು ಹೊಂದಿದೆ. ಒಂದು ಯುರೇನಿಯಂ 235 ಬರ್ತದೆ, ಒಂದು ಯುರೇನಿಯಂ 238 ಬರ್ತದೆ. ಎರಡಕ್ಕೆ ಪರಮಾಣು ಸಂಖ್ಯೆ 92 92 ಅದ. ಇದಕ್ಕೆ ನಾವು ಪರಮಾಣು ಸಂಖ್ಯೆ ಅಂತೀವಿ. ನಾವು ಪರಮಾಣು ಸಂಖ್ಯೆ 2 ಥರದಾಗ ಏಟಿಟ್ಟದವ. ಇಲ್ಲಿ ಲಿಸ್ಟ್ ಈ ರೀತಿ ಗೊತ್ತಿರ್ಬೇಕು ರೀ. UPSC ಪ್ರಿಲಿಮ್ಸ್ಗೆ ಒಂದು ಸಲ ಕೇಳೋಣ. ಇದಕ್ಕೆ 92 ಅದಾವ, ಇದಕ್ಕೂ ಏಟದವ 92. ಪ್ರೋಟಾನ್ಗಳು ಎಷ್ಟದವ ಅಂತ ಕೇಳಿದ್ರೆ ಅಂದ್ರೆ ಇದಕ್ಕೂ 92 ಅದಾವ, ಇವನು 92 ಅದಾವ. ಎಲೆಕ್ಟ್ರಾನ್ಗಳು ಎಷ್ಟದವ ಅಂತ ಕೇಳ್ತಾರೆ. ಪ್ರೋಟಾನ್ ಇದ್ದಷ್ಟೇ ಇರ್ತಾವೆ 92 92. ನ್ಯೂಟ್ರಾನ್ ಅಂದರೆ ಇದ್ರಾಗಿದು ಮೈನಸ್ ಮಾಡಬೇಕು. ನ್ಯೂಟ್ರಾನ್ ಈಸ್ ಈಕ್ವಲ್ ಟು ಇದ್ರಾಗಿದು ಮೈನಸ್ ಮಾಡಿದ್ರೆ 143 ಬರ್ತಾವೆ. ಹಾಗಾದರೆ ಇದ್ರಾಗಿದು ಮೈನಸ್ ಮಾಡಿ 6. ಹಾಗಾದರೆ ಏನಂದ್ರೆ 238 ಮೈನಸ್ 92 ಮೈನಸ್ ಮಾಡಿದ್ರೆ 236 ಬರ್ತಾವೆ. ಸಾರಿ 136. ಇಷ್ಟು ನಮಗೆ ಇದರದ್ದು ವಿವರಣೆ. ಹಾಗಾದರೆ ಯುರೇನಿಯಮದ ಪ್ರಮುಖವಾದಂಥ ಅದಿರು ಯಾವುದು ಅಂತ ಕೇಳಿದ್ರೆ ಪೀಂಚ್ ಬ್ಲೇಂಡ್ ಅಂಥೇಳಿ ಹೇಳಬೇಕು. ಪೀಂಚ್ ಬ್ಲೇಂಡ್ ಇದು ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಯುರೇನಿಯಂ ಆಕ್ಸೈಡ್ಗೆ ಏನಂತಾರೆ ಹಳದಿ ಕೇಕ್, ಯೆಲ್ಲೋ ಕೇಕ್ ಎಂದು ಕರೆಯುತ್ತಾರೆ. ಕೇಕ್ ಎನ್ನುವರು. ಇದು ಕರೆಕ್ಟಾಗಿ ತಮಗೆ ಗೊತ್ತಿರಬೇಕು ಅಂದಂಗೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿದೆ? ಈ ಸದ್ಯ ಇಂಡಿಯಾದೊಳಗೆ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂತ ಕೇಳ್ಯಾರ. ಇದ್ರದಾಗ ಮುಸ್ಲಿಂ ಲೀಗ್ ಪಕ್ಷ ಎಷ್ಟರದಾಗ ಹುಟ್ಟ್ಯದ? 1906. ಎಲ್ಲಿ ಇದರ ಕೇಂದ್ರ ಸ್ಥಳ? ಢಾಕಾ. ಯಾರು ಸ್ಥಾಪನೆ ಮಾಡಿದ್ರು? 3ನೇ ಆಗಾ ಖಾನ್. ಮತ್ತೇನ ಅದರ ಬಟ್ ಮೇಜರ್ಗಾಗಿ ಇವನನ್ನು ನೆನಪಿಟ್ಕೊಳ್ಳೋಣ. ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ ಅಂತ ಕೇಳ್ತಾರೆ. ರೆವಲ್ಯೂಷನರಿ ಸಮಾಜವಾದಿ ಪಾರ್ಟಿ ಅಂತ ಹೇಳಿ ಬರ್ತದೆ. ಈ ರೆವಲ್ಯೂಷನರಿ ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ ಎನ್ನುವುದು ಇದು ಏನದಂದ್ರೆ ಕಮ್ಯುನಿಸ್ಟ್ಗಳ ವಿಚಾರಧಾರೆಗಳನ್ನು ಒಳಗೊಂಡಿತ್ತು. ಹಾಗಾಗಿ ಏನದಂದ್ರೆ ಇದು ಸ್ಥಾಪನೆಯಾಗಿದ್ದು 1940ರದಾಗ ಕ್ರಾಂತಿಕಾರಿ ಸಮಾಜವಾದಿ ಪಾರ್ಟಿ ಅಂತೇಳಿ. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಚೌಧರಿ ಸ್ಥಾಪಿಸಿದ್ದಾರೆ. ಎಷ್ಟಾಯಿತು. ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಪಕ್ಷ ಅಂತೂ ಸುಭಾಷ್ ಚಂದ್ರ ಬೋಸ್ ಅವ್ರದ್ದದ. ಇದು ಯಾವಾಗ ಸ್ಥಾಪನೆಯಾಗಿದ್ರೆ 1939ಕ್ಕೆ. ಈ ಪಕ್ಷನೂ ಈ ಇಂಡಿಯಾದೊಳಗೆ ಒಂದು 2 ಕಡೆ ಅಂದ್ರೆ ಈ ಎಲ್ಲಿ ಆ್ಯಕ್ಟಿವ್ ಅದ ಅಂತ ಕೇಳ್ತಾರೆ. ತ್ರಿಪುರಾ ರಾಜ್ಯದೊಳಗೆ ಆ್ಯಕ್ಟಿವ್ ಅದ. ಬಟ್ ಅದು ಪ್ರಾದೇಶಿಕ ಆಯ್ತಲ್ಲ, ನ್ಯಾಷನಲ್ ಆಗಲ್ಲ, ಜನತಾ ದಳ. ಈಗ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಸ್ವಲ್ಪ ಒಂದೇ ರಾಜ್ಯದಾಗ ಸೀಮಿತ ಇರ್ತಾವಲ್ಲ ಅವು. ಇದು ನ್ಯಾಷನಲ್ ಪಾರ್ಟಿ ಅಂತ ಕೇಳ್ಯಾರ. ಯಾವುದು ಇಲ್ಲೇ ರೀ. ಭಾರತದ ರೈತರ ಮತ್ತು ಕಾರ್ಮಿಕ ಪಕ್ಷ ಅಂತೇಳಿ ಹೇಳ್ತಾರೆ ಅವರು. ವರ್ಕರ್ಸ್ ಆ್ಯಂಡ್ ಪೀಸಂಟ್ಸ್ ಪಾರ್ಟಿ ಆಫ್ ಇಂಡಿಯಾ. ವರ್ಕರ್ಸ್ ಆ್ಯಂಡ್ ಪೀಸಂಟ್ಸ್ ಪಾರ್ಟಿ ಆಫ್ ಇಂಡಿಯಾ ಇದು 1925ರಲ್ಲಿ ಸ್ಥಾಪನೆ. ಹಾಗಾಗಿ ಏನಂದ್ರೆ ಇವು ಯಾವರೇ ಒಂದರೇ ರಾಜಕೀಯ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಅದಾವನಿಸದ್ದ ಇಲ್ಲ. ಹಾಗಾಗಿ ಏನಂದ್ರೆ ಇವು ಯಾವ ರಾಷ್ಟ್ರೀಯ ಪಕ್ಷಗಳು ಇಲ್ಲ, ಯಾವುದೂ ಅಲ್ಲ. ಇದು ಟಿಕ್ ಹಾಕಿ ಬರೋದು. ನೆಕ್ಸ್ಟ್, ಸುಮ್ಮನೆ ಎಕ್ಸಾಮ್ದಾಗ ಒಂದು 2 ಇಲ್ಲ ಅಂತೇಳಿ ಯಾವುದಕ್ಕೆ ಟಿಕ್ ಹಾಕಬಾರ್ದ್ರೆ ಇವು ಯಾವ ನಮ್ಮ ಇಂಡಿಯಾದೊಳಗೆ ಸದ್ದ ಪಕ್ಷ ಇದು ಒಂದು ಅದ ರೀ. ಯಾವುದು? ಫಾರ್ವರ್ಡ್ ಬ್ಲಾಕ್. ಯಾವ ರಾಜ್ಯದಾಗ ಅದ? ತ್ರಿಪುರ. ಅಷ್ಟೇ ಒಂದು 3-4 ಜನ MLAಗಳು ಗೆದ್ದಿರ್ತಾರೆ, 2-3 ಅಂತೇಳಿ ಇರ್ತದೆ. ನೆಕ್ಸ್ಟ್, ಜಿಪ್ಸಿ ಅಲೆಮಾರಿಗಳ ಮೂಲ ನೆಲೆ ಯಾವುದು ಅಂತ ಕೇಳ್ಯಾರ. ಜಿಪ್ಸಿ ಅನ್ನುವ ಜನಾಂಗ ಅದ. ಹಾಗಾಗಿ ಈಜಿಪ್ಟ್ ದೇಶದ ಮೂಲವನ್ನು ಜಿಪ್ಸಿ ಜನಾಂಗ ಹೊಂದಿದ್ದಾರೆ. ಇದು ಗೊತ್ತಿರಬೇಕು. ಹಾಗಾಗಿ ಭಾರತದಾಗೂ ಇವ್ರು ಕಂಡು ಬರ್ತಾರೆ. ಎಲ್ಲಿ? ರಾಜಸ್ಥಾನ್, ಪಂಜಾಬ್, ಹರಿಯಾಣದಲ್ಲಿ ಜಿಪ್ಸಿ ಜನಾಂಗ ಕಂಡು ಬರ್ತಾರೆ. ಆದರೆ ಒರಿಜಿನೇಟೆಡ್ ಯಾವುದ್ರಿ? ಈಜಿಪ್ಟ್. ಈಜಿಪ್ತದ ರಾಜಧಾನಿ ಯಾವುದು? ಕೈರೋ.
ನೈಲ್ ನದಿಯ ವರಪ್ರಸಾದ ಎಂದರೆ ಯಾವುದು? ಈಜಿಪ್ತ. ಉದ್ದ ಎಳೆಯ ಕಾಟನ್, ಉದ್ದ ಎಳೆಯ ಹತ್ತಿ ಉತ್ಪಾದನೆಗೆ ಇದನ್ನು UPSC ಕ್ವಶನ್. ಯಾವುದು ಫೇಮಸ್ ಅದಂದ್ರೆ ಈಜಿಪ್ತ. ಈಜಿಪ್ತದಲ್ಲಿ ನೈಲ್ ನದಿಗೆ ಕಟ್ಟಿರುವ ಒಂದು ಡ್ಯಾಮ್ ಅದ, ಅದರ ಹೆಸರು ಏನು ಅಂದ್ರೆ ಆಸ್ವಾನ್ ಅಣೆಕಟ್ಟು. 1971ದಾಗ ಕಟ್ಟ್ಯಾರ ಇದು ಆಸ್ವಾನ್ ಡ್ಯಾಮ್ ಅಂತೇಳಿ. ಅದರ ಹಿಂದೆ ನೀರು ನಿಂದಿರ್ತಾವಲ್ಲ ಅದಕ್ಕೆ ನಾಸೀರ್ ಸರೋವರ ಅಂತೇಳಿ ಕರೀತಾರೆ. ನಾಸೀರ್ ಸರೋವರ. ಈ ಈಜಿಪ್ತದ ಪ್ರಮುಖವಾದ ಬಂದರು ಯಾವುದು ಅಂದ್ರೆ ಅಲೆಕ್ಸಾಂಡ್ರಿಯಾ ಅಂತೇಳಿ ಬರ್ತದೆ. ಆಫ್ರಿಕಾ ಖಂಡದ ದೇಶ ಇದು. ಈ ಅಲೆಕ್ಸಾಂಡ್ರಿಯಾದಲ್ಲಿನೇ ನೈಲ್ ನದಿ ಹೋಕೆಸಿಂದ್ರ ಮೆಡಿಟೇರಿಯನ್ ಸಮುದ್ರ ಸೇರುತ್ತದೆ. ಅಲೆಕ್ಸಾಂಡ್ರಿಯಾ ಬಂದರು ಯಾವ ನದಿಯ ದಡದಲ್ಲಿ ಇದೆ? ನೈಲ. ಈಜಿಪ್ತದ ರಾಜಧಾನಿ ಕೈರೋ ಇರುವುದನ್ನು ನೈಲ್ ನದಿಯ ದಡದಲ್ಲಿನೇ ಅದ. ಪರ್ಷಿಯಾದ ಈಗಿನ ಹೆಸರು ಏನು ಅಂತ ಕೇಳಿದ್ರಂದ್ರೆ ಇರಾನ್. ಎಷ್ಟು ಗೊತ್ತಿರಬೇಕು. ಇಂಡಿಯಾ ಅಂದರೆ ಭಾರತ. ಈ ಕೆಳಕಂಡವುಗಳಲ್ಲಿ ಕ್ಷಯ ಮತ್ತು ಕುಷ್ಠರೋಗಗಳೆರಡಕ್ಕೂ ಸೂಕ್ತ ಚಿಕಿತ್ಸೆಯಾಗಬಲ್ಲ ಸೂಕ್ಷ್ಮಜೀವಿ ವಿರೋಧಿ ಔಷಧಿ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಇರೋದು ಇದು ಸೈನ್ಸ್ ಕ್ವಶನ್ ಅದ ನೋಡ್ರಿ. ಅಂದರೆ ಜನರಲ್ ಸೈನ್ಸ್ 95ರದಾಗ ಕೇಳ್ಯಾರ. ರಿಂಪಾಪಿಸಿಯನ್ ಎನ್ನುವ ಔಷಧಿ. ಫಸ್ಟ್ ಕ್ಷಯ ರೋಗ ಅಂದರೆ ಏನು ಅಂತ ಕೇಳಿದ್ರೆ TB ಅನ್ನೋ. TB ಟ್ಯೂಬರ್ಕ್ಯುಲೋಸಿಸ್. ಇದಕ್ಕೆ ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಅಂಥೇಳಿ ಆ ಜೀವಿದಿಂದ ಬರ್ತದೆ. ಅಂದರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ. ಈ TB ಅನ್ನುವುದು ದೇಹದ ಯಾವ ಭಾಗಕ್ಕೆ? ಇದಕ್ಕೆ ಕನ್ನಡದ ಕ್ಷಯ ರೋಗ ಅಂತಾರೆ. ಶ್ವಾಸಕೋಶಕ್ಕೆ ಅಥವಾ ಲಂಗ್ಸಕ್ಕೆ ಬರ್ತದೆ ಇದು. ಶ್ವಾಸಕೋಶ ಅಥವಾ ಲಂಗ್ಸ್ ಇದು ಹೇಳಬೇಕು. ಇನ್ನು ಏನೋ ಒಂದು ಯಾವುದದ ಅಂದ್ರೆ ಕುಷ್ಠರೋಗ ಅಂತ ಹೇಳ್ಯದ ನಾವು. ಕುಷ್ಠರೋಗ ಅಂದ್ರೆ ಏನು ಚುಚ್ಚಿದ್ರೂ ನೋವೇ ಆಗಲ್ಲ, ಜೀವಕೋಶಗಳು ಸತ್ತಿರ್ತಾವೆ. ನೋವು ಆಗಲಿಲ್ಲ ಅಂದ್ರೆ ಏನಾಗ್ತವ್ರಿ? ಜೀವಕೋಶಗಳು ಸತ್ತಿರ್ತಾವೆ ಅಂದಂಗೆ. ಹಾಗಾದರೆ ಏನಂದ್ರೆ ಕುಷ್ಠರೋಗ ಲೆಪ್ರಸಿ ಅಂಥೇಳಿ ಕರೀತಾರೆ. ಹಾಗಾದರೆ ಕುಷ್ಠರೋಗ ನಿರ್ಮೂಲನಾ ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ ಜನವರಿ 30ಕ್ಕೆ. ಗಾಂಧೀಜಿಯವರ ಹುತಾತ್ಮ ದಿನವೂ ಅವತ್ತೇ ಅದ, ಇದೂ ಅವತ್ತೇ ಅದ. ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಹ್ಯಾನ್ಸನ್ ಎನ್ನೋ ಕಂಡುಹಿಡ್ದಾನ. ಅದಕ್ಕೆ ಹ್ಯಾನ್ಸನ್ ಡಿಸೀಸ್ ಅಂತೇಳಿನೂ ಕರೀತಾರೆ. ಹ್ಯಾನ್ಸನ್ ರೋಗ ಅಂದರೂ ಒಂದೇ, ಕುಷ್ಠರೋಗ ಅಂದರೂ ಒಂದೇ. ಇದಕ್ಕೆ ಕಾರಣ ಮೈಕೋಬ್ಯಾಕ್ಟೀರಿಯಂ ಲೆಪ್ರಿ ಅಂತಾರೆ. ಇದಕ್ಕೇನಂತಾರೆ? ಟ್ಯೂಬರ್ಕ್ಯುಲೋಸಿಸ್ ಅಂತಾರೆ. ಟ್ಯೂಬರ್ಕ್ಯುಲೋಸಿಸ್. ಹಾಗಾದರೆ ಇದಕ್ಕೇನಂತಾರೆ? ಮೈಕೋಬ್ಯಾಕ್ಟೀರಿಯಂ ಲೆಪ್ರಿ. ಲೆಪ್ರಸಿ ಹೋಗಿ ಲೆಪ್ರಿ ಆಗ್ತದೆ. ಮೈಕೋಬ್ಯಾಕ್ಟೀರಿಯಂ ಲೆಪ್ರಿ. ಇಷ್ಟು ವರ್ಡ್ ಗೊತ್ತಿರಬೇಕು. ಇದಕ್ಕೆ ಕಾರಣ ಅಂದರೆ ಯಾವ ಔಷಧಿ ಕೊಡ್ತಾರೆ ಅಂದಂಗೆ ಐತೆ ರೀ? ರಿಫಾಂಪಿಸಿಯನ್ ಅಂಥೇಳಿ ಬರ್ತದೆ. ನೆಕ್ಸ್ಟ್, ಶ್ರೀಲಂಕಾದಲ್ಲಿ ಕಾಫಿಯ ಕೃಷಿಯನ್ನು ಕೈ ಬಿಡಲು ಕಾರಣವೇನು? ಆ ದೇಶದವ್ರು ಕಾಫಿ ಕಂಡಪಟ್ಟಿ ಲಾಸ್ ಮಾಡೋದು ಆರ್ಥಿಕವಾಗಿ. ಅವ್ರದ್ದು ಆ್ಯಕ್ಚುಲಿ ಮೀನು ವಾಣಿಜ್ಯ ಬೆಳೆನೇ ಅದೇ ಇತ್ತು, ವಿದೇಶಗಳಿಗೆ ರಫ್ತು ಮಾಡ್ತಾಯಿದ್ರು. ಕಾಫಿಯನ್ನು ಯಾವ ಭಾಗದಿಂದ ಪಡೆಯುತ್ತೇವೆ ಅಂತ ಕೇಳಿದ್ರೆ ಬೀಜಗಳಿಂದ ಪಡೆಯುತ್ತೇವೆ. ಕಾಫಿಗೆ ಮೇಜರ್ ರೋಗ ಯಾವುದು ಗೊತ್ತನ್ರಿ? ಲೀಫ್ ರಸ್ಟ್ ರೋಗ ಅಂಥೇಳಿ ಬರ್ತದೆ. ಲೀಫ್ ಅಂದ್ರೆ ಏನು ರೀ? ಎಲೆ. ರಸ್ಟ್ ಅಂದ್ರೆ ಏನು? ಜಂಗ್ ಹಿಡಿಯೋದು, ತುಕ್ಕು ಹಿಡಿಯೋದು ಅಂದಂಗೆ. ಹಾಗಾದರೆ ಎಲೆ ತುಕ್ಕು ರೋಗದಿಂದನೇ ಲಾಸ್ ಆದರು ಅವರು. ಯಾರು? ಶ್ರೀಲಂಕಾ. ಆ ಎಲೆ ತುಕ್ಕು ರೋಗದಿಂದ ಏನಾಯಿತು ಅಂದ್ರೆ ಶ್ರೀಲಂಕಾದಲ್ಲಿ ಕಾಫಿ ಕೃಷಿಯನ್ನು ಕೈ ಬಿಡಲಾಯಿತು. ಕಾಫಿಯ ತವರು ದೇಶ ಯಾವುದು ಅಂತ ಕೇಳಿದ್ರೆ ಈಥಿಯೋಪಿಯಾ ಅಂತೇಳಿ ಹೇಳಬೇಕು. ಈಥಿಯೋಪಿಯಾ. ಇದರ ರಾಜಧಾನಿ ಆದೀಸ್ ಅಬಾಬಾ ಅಂಥೇಳಿ ಬರ್ತದೆ. ಈಥಿಯೋಪಿಯಾ ಅಂತೇಳಿ ಆಫ್ರಿಕಾ ಖಂಡದಲ್ಲಿದೆ ಆದೀಸ್ ಅಬಾಬಾ. ಇದರೊಳಗೆ ರೋಬೋಸ್ಟ್ ಮತ್ತು ಅರೇಬಿಕಾ ಅಂತೇಳಿ 2 ಟೈಪ್ಸ್ ಅದಾವ. ಇಂಡಿಯಾದೊಳಗೆ ಹೈಯೆಸ್ಟ್ ಕಾಫಿ ಬೆಳೆಯೋದೆ ಕರ್ನಾಟಕ. ವರ್ಲ್ಡ್ದೊಳಗೆ ಹೈಯೆಸ್ಟ್ ಕಾಫಿ ಬೆಳೆಯೋದು ಬ್ರೆಜಿಲ್. ನೆಕ್ಸ್ಟ್, ಜೇನುನೊಣಗಳ ಭಾಷೆಯನ್ನು ಅರ್ಥ ಮಾಡಿಸಿ 95ನೇ ಇಸ್ವಿದೊಳಗೆ ಕೇಳ್ಯಾರ. ಯಾವ ವಿಜ್ಞಾನಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? HG ಖೋರಾನ್ ಎನ್ನುವವರು ಯಾವ ದೇಶದವರದಾರ ಅಂದ್ರೆ ಭಾರತದವರು. ಹರಗೋವಿಂದ ಖೋರಾನ್. ಇವರಿಗೆ 1983ದೊಳಗೆ ಪ್ರಶಸ್ತಿ ದೊರಕಿದೆ.
1968ದೊಳಗೆ ಇವರು 1968ದೊಳಗೆ ಹರಗೋವಿಂದ ಖೋರಾನವರಿಗೆ ವೈದ್ಯಕೀಯ ಪ್ರಶಸ್ತಿ ಕೊಟ್ಟರು. ಅಂದ್ರೆ ಇವ್ರದಂತರೂ ಅಲ್ಲ. ಕೆ ವಿ ಫ್ರಿಚ್ ಎನ್ನುವವರಿಗೆ 1973ರಲ್ಲಿ ವೈದ್ಯಕೀಯ ಪ್ರಶಸ್ತಿ ನೀಡಲಾಯಿತು. ಇವರೇ ಜೇನುನೊಣಗಳ ಭಾಷೆಯನ್ನು ಅಧ್ಯಯನ ಮಾಡಿದರು. ಆ ಜೇನುನೊಣದ ಭಾಷೆ ಅಧ್ಯಯನ ಮಾಡಿದವರು ಇವರೇ. ಇವಕ್ಕೆ ಕನ್ನಡದಾಗ ಹನಿ ಬಿ ಅಂಥೇಳಿ ಕರೀತಾರೆ. ಹನಿ ಬಿ ಅಂಥೇಳಿ ಕರೀತಾರೆ. ಈ ಜೇನುನೊಣಗಳ ಜೇನುತುಪ್ಪದಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಫ್ರಕ್ಟೋಸ್ ಅಂಥೇಳಿ ಇರ್ತವೆ. ಫ್ರಕ್ಟೋಸ್ ಏನು ಇದು ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್, ವಿಲ್ಲಿ ವಿಲ್ಲಿ ಎಂದರೆ ಏನು ಅಂತ ಕೇಳ್ತಾರೆ. ವಿಲ್ಲಿ ವಿಲ್ಲಿ ಎನ್ನುವುದು ಇದು ಒಂದು ಸೈಕ್ಲೋನ್ ಅಥವಾ ಚಂಡಮಾರುತ. ವಾಯುವ್ಯ ಆಸ್ಟ್ರೇಲಿಯಾದಲ್ಲಿ ಬೀಸುವ ಉಷ್ಣವಲಯದ ಚಂಡಮಾರುತ. ವಾಯುವ್ಯ ಮತ್ತು ಪಶ್ಚಿಮ ಆಸ್ಟ್ರೇಲಿಯಾಕ್ಕೂ ಬೀಸ್ತದ. ಹಾಗಾದರೆ ಇದು ಒಂದು ಚಂಡಮಾರುತ. ಈ ಚಂಡಮಾರುತಗಳ ಬಗ್ಗೆ ಒಂದಿಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ಆಪ್ಷನ್ ನಂಬರ್ ಸಿ, ಸೈಕ್ಲೋನ್ ಅಂತೇಳಿ ಕರಿತೀವಿ ನಾವು. ಚಂಡಮಾರುತಗಳ ಕೇಂದ್ರದಲ್ಲಿ ಒತ್ತಡ ಏನಾಗಿರುತ್ತದೆ? ಕಡಿಮೆಯಾಗಿರುತ್ತದೆ. ಇದು ಕರೆಕ್ಟ್ ಗೊತ್ತಿರಬೇಕು. ಚಂಡಮಾರುತಗಳಲ್ಲಿ ಒತ್ತಡ ಏನಾಗಿರುತ್ತದೆ ಅಂದರೆ ಕಡಿಮೆಯಾಗಿರುತ್ತದೆ. ಕೇಂದ್ರದೊಳಗೆ ಚಂಡಮಾರುತದಲ್ಲಿ ಒತ್ತಡ ಕಡಿಮೆ ಇರ್ತದೆ ಫಸ್ಟ್, ಇದು ಗೊತ್ತಿರಲಿ. ಹಾಗಾದರೆ ಪ್ರಮುಖ ಚಂಡಮಾರುತಗಳು ಹರಿಕೇನ್ ಅಂತೇಳಿ ಬೀಸ್ತವಂತ. ಹರಿಕೇನ್. ಎರಡನೆಯದು ಇದು ಯಾವುದು? ವಿಲ್ಲಿ ವಿಲ್ಲಿ. ವಿಲ್ಲಿ ವಿಲ್ಲಿ. ಸೈಕ್ಲೋನ್ ಅಂತೇಳಿ ಒಂದು ಬೀಸ್ತದೆ. ತುಫಾನ್ ಅಂತೇಳಿ ಒಂದು ಬೀಸ್ತಾರೆ ಚೀನಾದ, ತುಫಾನ್. ಎಷ್ಟು ಗೊತ್ತಿರಲಿ. ಸೈಕ್ಲೋನ್ ಇದು ಎಲ್ಲಿ ಬೀಸ್ತಾರೆ? ಭಾರತ. ಹಾಗಾದರೆ ಹರಿಕೇನ ಇದು ಎಲ್ಲಿ? ಅಮೇರಿಕಾ, ಕೆನಡಾಕ್ಕೆ ಹಿಂಗೆ ಹೇಳ್ತೀವಿ. ಬಟ್ ಇವಕ್ಕೆ ದೇಶಗಳನ್ನು ಹೇಳೋಕ್ಕಿಂತ ಪ್ರಮುಖವಾಗಿ ಯಾವ ಸಾಗರದ ನೀರಿನಿಂದ ಇವು ಉದ್ಭವ ಆಗ್ತವ ಅದು ಹೇಳ್ಬೇಕ್ರಿ ನಾವು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಚಂಡಮಾರುತ ಎನ್ನುವುದು ಎಲ್ಲಿ ಅಂದರೆ ಇದು ಹರಿಕೇನ್ ಎನ್ನುವುದು ಎಲ್ಲಿ ಅಂದರೆ ಅಟ್ಲಾಂಟಿಕ್ ಸಾಗರದಲ್ಲಿ ಉಗಮಗೊಳ್ಳುತ್ತದೆ. ಅಟ್ಲಾಂಟಿಕ್ ಸಾಗರ. ಸೈಕ್ಲೋನ ಎನ್ನುವುದು ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ. ಇನ್ನು ಪ್ಯಾಸಿಫಿಕ್ದೊಳಗೆ ಯಾವುದು ಅಂದರೆ ವಿಲ್ಲಿ ವಿಲ್ಲಿ ಎನ್ನುವುದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಬೀಸುತ್ತದೆ. ಆದರೆ ಪ್ಯಾಸಿಫಿಕ್ ಅಂತ ಹೇಳಿ ಹೇಳ್ತೀವಿ ನಾವು. ಪ್ಯಾಸಿಫಿಕ್. ಪ್ಯಾಸಿಫಿಕ್ ಅಂದ್ರೆ ಬ್ರೇಕೆಟ್ದ ಪಶ್ಚಿಮ ಆಸ್ಟ್ರೇಲಿಯಾ ಅಂತ. ಪಶ್ಚಿಮ ಆಸ್ಟ್ರೇಲಿಯಾ. ಲಾಸ್ಟ್ ಉಳಿಯೋದೇ ಯಾವುದು ಅಂದ್ರೆ ತೂಫಾನ್ ಅಂತೇಳಿ ಬರ್ತದೆ ನೋಡ್ರಿ. ಅದನ್ನು ಏನಂದ್ರೆ ಈ ಇದರ ಚೀನಾದ ಹತ್ಯಕ್ಕೆ ಬೀಸ್ತದ. ಅಂದ್ರೆ ಇದನ್ನು ಪ್ಯಾಸಿಫಿಕ್ ಅಂಥೇಳಿ ಹೇಳ್ಬೇಕು. ಪ್ಯಾಸಿಫಿಕ್ ಅಂದ್ರೆ ಏನು ರೀ? ಶಾಂತ ಮಹಾಸಾಗರ. ಇಷ್ಟು ನಮ್ಗೆ ಅದರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ವಿಲ್ಲಿ ವಿಲ್ಲಿ ಎನ್ನುವುದು ಎಂಥವು ಅಂದ್ರೆ ಉಷ್ಣವಲಯದ ಚಂಡಮಾರುತಗಳು. ಇವೆಲ್ಲ ಬರೆದದ್ದು ಅದರದಾಗೆ ಬರ್ತಾವೆ. ಅಣುವೃತ್ತ ಎನ್ನುವ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ. 95ನೇ ಇಸ್ವಿದೊಳಗೆ ಅಣುವೃತ್ತ ಎನ್ನುವುದು ಜೈನ ಧರ್ಮದ ತತ್ವವಾಗಿದೆ. ಹಾಗಾದರೆ ಹೀನಯಾನ ಎನ್ನುವುದನ್ನು ನೀಡಿದವರು ಯಾರು? ಗೌತಮ ಬುದ್ಧ. ಗೌತಮ ಬುದ್ಧರು ಆಯ್ತರೆ. ಹಾಗಾದರೆ ಅಂತಂದ್ರೆ ಮಹಾಯಾನ ಎನ್ನುವುದು ಎಷ್ಟನೇ ಬೌದ್ಧ ಸಮ್ಮೇಳನದಲ್ಲಿ ಉಗಮವಾಯಿತು? 4ನೇ ಬೌದ್ಧ ಸಮ್ಮೇಳನದಲ್ಲಿ ಮಹಾಯಾನ ಉಗಮವಾಯಿತು. ಇದು ಹೇಳಬೇಕು. ಇನ್ನು ಏನೋ ಒಂದು ವರ್ಡ್ ಅದ ನೋಡಿ, ಲೋಕಾಯುತ ಪಂಥ ಅಂತೇಳಿ. ಇದನ್ನು ಅಜೀಕ ಎನ್ನುವವರು, ಅಜೀವಿಕ ಅಥವಾ ಅಜೀಕ ಎನ್ನುವವರ ಸ್ಥಾಪನೆ. ಲೋಕಾಯತ ಪಂಥ ಅಂತೇಳಿ ಬರ್ತದೆ. ಅಣುವೃತ್ತ ಎನ್ನುವ ಕಲ್ಪನೆಯನ್ನು ಯಾವ ಧರ್ಮದಲ್ಲಿ? ಹಾಗಾದರೆ ಜೈನ ಧರ್ಮದ ಪ್ರತಿಪಾದಕರು 24ನೇ ತೀರ್ಥಂಕರ ಯಾರು ಅಂದ್ರೆ ಮಹಾವೀರ. 1ನೇ ತೀರ್ಥಂಕರ ಯಾರು ಅಂತ ಕೇಳಿದ್ರೆ ಋಷಭನಾಥ ಅಥವಾ ಆದಿನಾಥ. ನೆಕ್ಸ್ಟ್, ಕೆಳಗಿನ ಯಾವ ಭೂಖಂಡ ಸರಾಸರಿ ಅತ್ಯಂತ ಎತ್ತರದ ಅಂತ ಕೇಳ್ತಾರೆ. ಸರಾಸರಿ ಹೈಟೆಡ್ ಎವರೇಜ್. ಇದಕ್ಕೆ ಅಂಟಾರ್ಕಟಿಕ್ ಖಂಡ ಅತಿ ಎತ್ತರದ. ಉತ್ತರದ ಅಮೇರಿಕಾ ಖಂಡಕ್ಕೆ ಏನನ್ನಬೇಕು ಅಂದ್ರೆ ಪ್ರೈರಿ ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ಕರೀತಾರೆ.
ಏಷ್ಯಾ ಖಂಡ ದೊಡ್ಡದಾದ ಖಂಡವಾಗಿದೆ. ದಕ್ಷಿಣ ಅಮೇರಿಕಾ ಪಕ್ಷಿಗಳ ಖಂಡವಾಗಿದೆ. ಆ್ಯಂಡೀಸ್ ಪರ್ವತಗಳ ಖಂಡವಾಗಿದೆ. ಇಲ್ಲಿ ನೋಡ್ರೆ ಅಂಟಾರ್ಕಟಿಕಕ್ಕೆ ಏನೇನು ಕರೀತಾರಂದ್ರೆ ಬಿಳಿ ಖಂಡ ಅಂತಾರೆ, ಶ್ವೇತಖಂಡ ಅಂತಾರೆ, ಮತ್ತೇನಂತಾರೆ ಪೆಂಗ್ವೀನಗಳ ಖಂಡ ಅಂತೇಳಿ ಕರೀತಾರೆ. ಪೆಂಗ್ವೀನಗಳ ಖಂಡ, ಶ್ವೇತಖಂಡ, ಸರಾಸರಿ ಹೆಚ್ಚು ಎತ್ತರ ಹೊಂದಿರುವ ಖಂಡ, ವೈಟ್ ಕಾಂಟಿನೆಂಟ್, ವಿಜ್ಞಾನಿಗಳ ಖಂಡ, ಸೈಂಟಿಸ್ಟ್ ಕಾಂಟಿನೆಂಟ್, ಇಲ್ಲೆಲ್ಲ ಹೆಸರು ಇವೆ ಅದಾವೆ. ಇಲ್ಲೇ ಯಾಕೆ ಎತ್ತರ ಅದಂದ್ರೆ ಇಲ್ಲಿ ನೀರು ಐಸ್ ಆಗ್ಯದ, ಐಸ್ ಇದ್ದದ್ದು ಎತ್ತರ ಇರ್ತದೆ, ಅದಕ್ಕಾಗಿ ಹೇಳಬೇಕು. ಹೌದು, ಮಂಜುಗಡ್ಡೆ ಎಕಡೆದಿಂದ ಎಕಡೆ ಆಗ್ತದೆ UPSC ಕೇಳ್ಯಾರ, ಮೇಲಿನಿಂದ ಕೆಳಕ್ಕೆ ಆಗುತ್ತದೆ. ಐಸ್ ಎಕಡೆದಿಂದ ಎಕಡೆ ಆಗ್ತದೆ, ಮೇಲಿನಿಂದ. ಮ್ಯಾಗ ಬಟ್ಲದಾಗ ಐಸ್ ತೇಲ್ತಿರ್ತದೆ, ಕೆಳಗೆಲ್ಲ ನೀರು ಇರ್ತದಲ್ಲ ನೋಡ್ರಿ, ಮೇಲಿನಿಂದ ಕೆಳಕ್ಕೆ ಐಸ್ ಹಾಕೋತ ಬರ್ತದ. ನೆಕ್ಸ್ಟ್, ಗೂಡು ಕಟ್ಟಿ ಜೀವಿಸುವ ಒಂದು ಹಾವು ಯಾವುದು? ಕಾಳಿಂಗ ಸರ್ಪ. ಇದಕ್ಕೆ ಇಂಗ್ಲೀಷ್ನಾಗ ಕಿಂಗ್ ಕೋಬ್ರಾ ಅಂತಾರೆ. ಹಾಗಾದರೆ ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ರೆಪ್ಟೈಲ್. ರಾಷ್ಟ್ರೀಯ ಸರೀಸೃಪ ಪ್ರಾಣಿ ಯಾವುದು ಆಗಿದೆ ಅಂತ ಕೇಳಿದ್ರೆ ಕಿಂಗ್ ಕೋಬ್ರಾನೇ ಹೇಳಬೇಕ್ರಿ. ಸರೀಸೃಪ ಪ್ರಾಣಿ. ಸರೀಸೃಪ ಅಂದ್ರೆ ರೆಪ್ಟೈಲ್, ಉದ್ದವಾದ ದೇಹ ಹೊಂದಿರುವು. ಇವು ಶಿವಮೊಗ್ಗ ಜಿಲ್ಲಾದ ಆಗುಂಬೆ ತವರು ಮನೆ ಅಂತ ಹೇಳ್ತಾರೆ. ಆಗುಂಬೆ ಶಿವಮೊಗ್ಗದೊಳಗೆ ಭಾಳ ಕಂಡು ಬರ್ತಾವ್ರಿ ಇವು. ಶಿವಮೊಗ್ಗ ಆಗುಂಬೆ. ಹಾಗಾದರೆ ಹಾವುಗಳು ಶಬ್ದವನ್ನು ಹೇಗೆ ಕೇಳಿಸಿಕೊಳ್ಳುತ್ತವೆ ಅಂತ ಕೇಳಿದ್ರೆ ಚರ್ಮದ ಮೂಲಕ ಗ್ರಹಿಸುತ್ತವೆ. ಅವಕ್ಕೆ ಕಿವಿ ಇರಂಗಿಲ್ರಿ. ನಾವು ಇಟ್ಟ ಹೆಜ್ಜೆದ ಅಲೆಗಳು ಚರ್ಮಕ್ಕೆ ತಾಗನ ಅಲ್ಲಿ ಏನದಂದ್ರೆ ಅವಕ್ಕೆ ಆ ಸೆನ್ಸ್ ಕ್ರಿಯೇಟ್ ಆಗಿ ಮುಂದೆ ಓಡಿ ಹೋಗ್ತಾವ. ಏನು ಅಂದರೆ ಇದರ ಅರ್ಥ ಅವು ಶಬ್ದದ ಅಲೆಗಳನ್ನು ಚರ್ಮದ ಮೂಲಕ ಗ್ರಹಿಸುತ್ತವೆ. ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಗ್ರಂಥಗಳಲ್ಲಿ ಬರೆಯಲಾಗಿರುವ ಯವನ ಪ್ರಿಯೆ ಎಂಬ ಪದ ಏನನ್ನು ಸೂಚಿಸುತ್ತದೆ? ಯವನ ಎಂದರೆ ಮೆಣಸು ಎಂದು ಸೂಚಿಸುತ್ತದೆ. ಬ್ಲ್ಯಾಕ್ ಗೋಲ್ಡ್ ಎಂದು ಕರೆಯುತ್ತಾರೆ. CTET ಕ್ವಶನ್. ಬ್ಲ್ಯಾಕ್ ಗೋಲ್ಡ್ ಅಂದರೂ ಒಂದೇ, ಯವನ ಪ್ರಿಯ ಅಂದರೂ ಒಂದೇ. ಬರೇ ಯವನರು ಎಂದರೆ ಗ್ರೀಕರು, ಯವನ ಪ್ರಿಯ ಎಂದರೆ ಕರಿಮೆಣಸು. ಎಲ್ಲರಿಗೂ ಧನ್ಯವಾದಗಳು.